ಗಂಡ ನನ್ನ ಮಕ್ಕಳು. ಯಾರು ನೀನು? ನಾನು ಯಾರೆಂಬುದು ಅರಿಯದ ವ್ಯವಕ್ಕೆ ಮುಗಿಯಿತು ನಿನ್ನ ಕತೆ. ಹೆಂಡು ಹುಲಿಗಳ ಗಂಡ, ದಂಡ ಹುಲಿಗಳ ನಾಯಕನಾದ ಈ ರಣಹುಲಿ ರಾಯನಿಗೆ ಪಿಸ್ತಲ್ ತೋರಿಸುವ ಸಣ್ಣ ನನ್ನ ಮಗನೇ. ಹಣ ತುಂಬಿದ ಸೂಟ್ ಕೇಸನ್ನು ಈ ಟೈಗರಿಗೆ ಒಪ್ಪಿಸಿ ನಿಮ್ಮ ಪ್ರಾಣವನ್ನು ಉಳಿಸಿಕೊಂಡು ಹೋಗಂದರೆ ಕೈಲಾಸಕ್ಕೆ ಆಗುತ್ತೇನೆ ಎಂದು ಹೇಳಿದೆ ನನ್ನ ಮಕ್ಕಳು. ಮಿಸ್ಟರ್ ನಿಲ್ಲು, ಅವ್ರನ್ನೇಕೆ ಕೊಂದೆ? ಜಾಸ್ತಿ ಮಾತನಾಡಿದರೆ ನಿನ್ನನ್ನು ಕೊಂದು ಬಿಡುತ್ತೇನೆ. ನೋಡು, ಈ ರೀತಿ ಸೊಕ್ಕಿನಿಂದ ಹಾರಾಡಿದ್ದು ನಿಜವಾದ್ರೆ ಈಗಲೇ ಪೊಲೀಸ್ಗೆ ಫೋನ್ ಮಾಡಿ ನನ್ನನ್ನು ಅರೆಸ್ಟ್ ಮಾಡಿಸ್ಬೇಕಾಗುತ್ತೆ. ಈ ರಾಯನನ್ನ ಕಂಡ್ರೆ ಸಲಾಂ ಮಾಡಿದ ಶರಣನ್ನುತ್ತಾರೆ ನಿನ್ನ ಸಾವಿರಾರು ಪೊಲೀಸ್ಗಳು. ಅಂಥದ್ರಲ್ಲಿ ನೀನು ನನಗೆ ಅರೆಸ್ಟ್ ಮಾಡಿಸುವ್ಯಾ? ಈ ರಾಯನನ್ನು ಅರೆಸ್ಟ್ ಮಾಡಲು ಪೊಲೀಸ್ ಯಾವನು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಒಂದು ವೇಳೆ ಅಕಸ್ಮಾತ್ ಹುಟ್ಟಿದರೆ ಈ ರಾಯನನ್ನು ಒಂದು ಕೂದಲ ಸಹಿತ ಅಳ್ಳಾಡಿಸಲು ಸಾಧ್ಯವಿಲ್ಲ ನಿನ್ನ ಪೊಲೀಸರಿಗೆ. ಆದ್ರೆ ಈ ಜಗತ್ತಿನಲ್ಲಿ ನೀನು ಅಷ್ಟೊಂದು ಶೂರನಿರ್ವೆಯಾ? ನಾಗರತ್ನ, ಸೂರಧೀರನಾದ ನಿನ್ನಂತ ಚಂದಳ ಚಳಿ ಮುಂದೆ ಜಂಬ ಕತ್ತುಕೊಳ್ಳುವ ವ್ಯಕ್ತಿ ನಾನಲ್ಲ. ನಾನ್ಯಾರ ಗೊತ್ತಾ? ಗೊತ್ತು, ನೀನೊಬ್ಬ ಮನುಷ್ಯರನ್ನು ಹರಿದು ತಿನ್ನುವ ನರಭಕ್ಷ ಅಂತ ಚೆನ್ನಾಗಿ ಗೊತ್ತು ಈ ನಾಗರತ್ನರಿಗೆ. ನರಭಕ್ಷಕನಲ್ಲ ನಾಗರತ್ನ, ಸಿಡಿದದ್ದರ ಸೇಡಿಗಾಗಿ ಸಿಡಿದದ್ದ ಸಿಂಹದ ಮರಿ. ಜಗ ಮೆಚ್ಚಿದರೆ ಜಗ ಮೆಚ್ಚಿದ ಮಗ. ಕುಂಕುಮ ಹಚ್ಚಿದರೆ ಕುರುಬ ಹಚ್ಚಿದ ಕುಂಕುಮ, ಕೆರಳಿದರೆ ವೀರ ಕೇಸರಿ. ಪುಂಡನಾದರೆ ಸೇಡಿಟ್ಟ ಸಿಂಹದ ಮರಿ. ರಜೌದಾದರೆ ಜಗ ಮೆಚ್ಚಿದ ರಾಜಾವಲಿ. ಈಗ ಸಮರಕ್ಕೆ ಸಿದ್ಧನಾಗಿ ನಿಂತಿದ್ದಾನೆ ಕ್ರಾಂತಿಯ ಹುಲಿಯಾಗಿ. ಒಂದು ವೇಳೆ ನೀನು ರಣಕ್ಕೆ ಎಳೆದಿದ್ದೆ ಆದ್ರೆ ವಿಧಾನಸಭೆಯಲ್ಲಿ ಏರ್ಪಡಿಸುತ್ತಿರುವ ಹಾಲು ಮತದ ಹುಲಿ. ನೀನು ಯಾವ ಆದ್ರೆ ನನಗೇನು ಮೇಲಾಗಿ ನನ್ನ ವಿಷಯ ನಿನಗಿನ್ನು ಗೊತ್ತಿಲ್ಲ ಅಂತ ಕಾಣಿಸ್ತಾ ಇದೆ. ಗೊತ್ತಿದ್ರೆ ನೀನು ಈ ರೀತಿ ಮಾತಾಡ್ತಾ ಇರ್ಲಿಲ್ಲ ನನಗೆ. ಹುಚ್ಚು ಬಾಯಿ ಹುಚ್ಚು ನಾಯಿ. ನಿನ್ನ ದೇಶಕ್ಕಾಗಿ ಅನ್ನ ಹಾಗೂ ಅನ್ನದಾತ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹಾತ್ಮ ಗಾಂಧೀಜಿನವು ಅವನಾವಲೇ ನಿನ್ನ ಅರಿದು ಸೊನ್ನ. ಜಿಲ್ಲೆ ಜೀವ, ತಾಲೂಕಿನ ತಲೆಗಂಬ, ಈ ಊರಿನ ಗರ್ಭ ಶ್ರೀಮಂತ ಸಿಂಹ ನಾಗೇಗೌಡ ನನ್ನ. ಓಹೋ, ಈ ನಾಗರತ್ನ ನಾಗೇಗ ನನ್ನ ತಂಗಿ. ಆ ಗೌಡನ ಮೇಲಿನ ಸೇಡಿಗಾಗಿ ಇವಳನ್ನು ಇಲ್ಲೇ ಕತ್ತರಿಸಾಗಲು, ಇವಳ ಶೀಲಾರಣ ಮಾಡಿ ಆ ಗೌಡನಿಗೆ ಬುದ್ಧಿ ಕಲಿಸಲು ಬೇಡ. ನನ್ನ ಸೇಡಿರಿದು ಆ ಗೌಡನ ಮೇಲೆ, ಈ ಹಣ್ಣಿನ ಮೇಲಲ್ಲ. ಈ ಹಣ್ಣಿನ ಮೇಲೆ ಆ ಸೇಡು ತೀರಿಸಿಕೊಳ್ಳೋದು ಸರಿಯಲ್ಲ. ನೇರವಾಗಿ ನಾನು ಗೌಡನ ಮನೆಗೆ ಹೋಗಿ ಬುದ್ಧಿ ಕಲಿಸಿ ಬರುತ್ತೇನೆ. ಯಾಕೆ ರಾಯಣ್ಣ, ನನ್ನ ಹೆಸರು ಕೇಳಿದ ತಕ್ಷಣವೇ ಸಿಡಿಲು ಬರ್ತಂತೆ ನಿಂತ್ಬಿಟ್ಟೆ ಅಲ್ಲ? ಯಾಕೆ ಭಯ ಆಗ್ತಾ ಇದೆ? ಬೀಚನ್ನು ಮೆಟ್ಟಿ ನಿಂತು ಕೊಡುಗು ಸಿಡಿಲನ್ನೆಲ್ಲ ಮುಷ್ಟಿಯಲ್ಲಿ ಹಿಡಿದು ಹುಲಿ ಎದುರಿಗೆ ಬಂದರೆ ಹುಲಿಯನ್ನು ಕೊಂದು ವೀರನಾದ ಈ ರಾಯನ ಭಟ್. ನನ್ನ ಹೆಸರಿಗೆ ಹೇಳಿದ ಕೂಡಲೇ ಹೆದರವ ಹೇಳಿಯಲ್ಲ ಈ ರಾಯಣ್ಣ. ನೀನು ಇನ್ನೂ ಕೆಲವೇ ಕ್ಷಣದಲ್ಲಿ ನೀನು ಇಲ್ಲೇ ನಿಂತರೆ ನಿನ್ನ ಶೀಲರನಾಗುವುದು ಖಚಿತ. ರಾಯಣ್ಣ, ನಾನಿಗೆ ಏನಿನ ಕೋಪದಲ್ಲಿ ಮಾತಾಡ್ಬಿಟ್ಟೆ. ದಯವಿಟ್ಟು ನಾನು ಕ್ಷಮಿಸ್ಬಿಟ್ಬಿಡಿ. ಕ್ಷಮೆ? ಬರೀ ಕ್ಷಮೆ ಕೇಳಿದ್ರೆ ಬಿಡುವುದಿಲ್ಲ ನಾಗರತ್ನ. ನಾನು 3 ಚಿಟಿಕೆ ಹೊಡೆದ್ರೊಳಗಾಗಿ ನಾನು ಸ್ಮೋಕಿಂಗ್ ಮಾಡುವ ಸಿಗರೇಟಿಗೆ ಬೆಂಕಿ ಹಚ್ಚಿ ರಾತ್ರಿಗೆ ರಾಯಣ್ಣನ ಮನೆ ತರಿಸುವಂತೆ ಒಂದು ಹಾಡು ಹಾಡ ನನಗೆ ಹಾಡಲಿಕ್ಕೆ ಬರೋದಿಲ್ಲ. ಹಾಡುವುದಷ್ಟೇ ಅಲ್ಲ ನಾಗರತ್ನ, ಕುಣಿಯುತ್ತ ಹಾಡಬೇಕು. ಇರದಿದ್ರೆ ಇಲ್ಲೇ ನಡೆಯುವುದೇ ಬೇರೆ. ಆಯ್ತು ರಾಯ, ನೀ ಹೇಳ್ದಂತೆ ಕೇಳ್ತೀನಿ.
ತಿಳ್ಕೋಬೇಡ. ಇದರ ಸೇಡನ್ನು ನಾವು ತೀರಿಸಿಕೊಳ್ದ ಬಿಡೋಳೆ ಅಲ್ಲ. ಮುಚ್ಚು ಬಾಯಿ ಹುಚ್ಚು ನಾಯಿ, ಕತ್ತಿಗೆ ಉಚ್ಚರಿಸಿದ ಇದೇ ಕಡೆಗಳಿಂದ ಕತ್ತರಿಸಾಗುವನು ನಿನ್ನ ಕೊಬ್ಬಿದ ದೇಹ ಅನ್ನುವನು. ತಾಳಿಗಳು ಸೋಮವಾರ ನಿನ್ನ ಕ್ರಾಂತಿ ಕದ್ದಗನ ಕೊಲೆ ಕೊಲೆ ಹೆಣ ಹೆಣ ಕೊಲೆ. ಏ ಬಚ್ಚ ಚುಪ್, ಸುಮ್ಮನೆ ನಿರ್ತೇವೆ ಇಲ್ಲ ಸತ್ತು ಜೊತೆ ಸತ್ತು ಹೋಗ್ತೀಯ. ಅಲ್ಲ, ಈ ರಾಯನ ಕಾಡು ಬಿಟ್ಟು ನಾಡಿಗೆ ಯಾಕೆ ಬಂದ ಅಂತೀನಿ. ಅವರ ರಾಯ ನಮ್ಮಣ್ಣನಿಗೆ ಹೇಳಿ ನಿನ್ಗೆ ಸರಿಯಾಗಿ ಬುದ್ಧಿ ಕಲಿತೆ ಹೋದ್ರೆ ನನ್ನ ಹೆಸರು ನಾಗ ಕಣ್ಣಿಗೆ ನಾಗರತ್ನನೇ ಅಲ್ಲ. ಮಾತಿಗೆ ಮಾತು ಬೇಸಿ ಕೆಂಗರಿಸಬೇಡ ಈ ರಾಯನನ್ನು. ಮರ್ಯಾದೆಯಿಂದ ಹೇಳ್ತೀನಿ, ಸೇಫ್ ಆಗಿ ಮನೆ ತಲುಪು. ಇದು ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್, ಯು ಗೆಟ್ ಔಟ್. ಅವರ ಈ ರಾಯನ ಬಗ್ಗೆ ನಿಮಗ್ ಗೊತ್ತಿಲ್ರಿ. ಓ ಬಾಳ್ ಡೇಂಜರ್ ಮ್ಯಾನ್, ಒಂಥರ ಕಂಗೆಟ್ಟ ಹುಲಿ ಇದ್ದಂಗ. ಬರ್ರಿ ನಾ ಎಲ್ಲ ಹೇಳ್ತೀನಿ ನಿಮ್ಗೆ ಹೋಗುನು. ಅಡ್ ರಾತ್ರಿ ಈ ನಾಯಿಗೆ ಗೊತ್ತಿಲ್ಲ ಈ ನಾಗರತ್ನ ಎಂತವಳು ಅಂತ. ಇವಳ ಎಂತವಳು, ಇವಳ ಕೈ ಚಳಕ ಏನು ಅಂತ ಇವ್ರಿಗೆ ನಾವೇ ಸರಿಯಾಗಿ ಹೋಗೋಣ. ಆದ್ರೆ ಅಪ್ಪನಿಗೆ ನಾಗರತ್ನ ಹೋಗು, ನಿಮ್ಮ ಅಣ್ಣನ ಪೌರಿಸ ನನಗೆ ಗೊತ್ತಿಲ್ಲವೇ? ಏನಾಗೆ ಗೌಡ, ಇನ್ನೆಲ್ಲ ನಾಳೆ ಆದರೂ ನಿನ್ನ ಸೊಕ್ಕನ್ನು ಅಡಗಿಸಿ ನಿನ್ನ ದೇಹದ ಮೋಸವನ್ನು ಬೀದಿ ನಾಯಿಗೆ ಹಾಕದಿದ್ದರೆ ನನ್ನ ಹೆಸರು ರವಿಕೋಟಿ ತೇಜ ರಾಜ ಹುಲಿ ರಾಯಣ್ಣನೇ ಅಲ್ಲ.